ದರ್ಶನ್ ಸರ್ ವಿಚಾರ ಕೇಳ್ತೀರಾ, ಸ್ಟ್ರೇಟ್ ಆಗಿ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟ್ ಒಂದು ಯಾವಾಗ್ಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನ ಹೇಳಿದ್ರು. ಆಕ್ಚುಲಿ ನೀವು ಹೋಗಿ ಎಲ್ಲಾ ಕಲಾವಿದ್ರನ್ನು ನಿಮ್ಗೆ ಹಿಂಗ ಆಯ್ತಲ್ಲ ಏನ್ ಅನ್ಸುತ್ತೆ ಅಂದ್ರೆ, ಯಾವ ಕಲಾವಿದನು ಸಡನ್ ಆಗಿ ಏನೋ ಆನ್ಸರ್ ಮಾಡಕ್ ಗೊತ್ತಾಗಲ್ಲ. ಇವಾಗ ನೀವ್ ಹೇಳ್ತಿರೋದು ವಿಡಿಯೋ ಆಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ. ಸೊ ನಿಮ್ಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವ್ದೋ ಒಂದು ಪರಿಸ್ಥಿತಿಗೆ ಈ ತರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ದೆಲ್ಲ ಆಗಿದೆಯೋ, ನಿಮ್ಗೆ ಕೋಪ ಬರಲ್ವಾ, ನಿಮ್ಗೆ ಬೇಜಾರ್ ಆಗಲ್ವಾ? ಆಗತ್ತೆ ತಾನೆ? ಹೆಂಗ್ ರಿಯಾಕ್ಟ್ ಮಾಡ್ತೀರ ಅವಾಗ? ಸುದೀಪ್ ಸರ್ ಇಂದ ಹಿಡಿದು ಶಿವಣ್ಣ ಇಂದ ಹಿಡಿದು ಇಂಡಸ್ಟ್ರಿಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗ ಆಗ್ಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನು ಅದನ್ನ ಯಾರು ಸೆಲೆಬ್ರೇಟ್ ಮಾಡೋದಲ್ಲ. ಹಂಗಂತ ಯಾರನ್ನು ತಕ್ಕಂತ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಶನ್ ಅಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ ಬೇರೆ ತರ ಅದನ್ನ ಕನ್ವೆ ಮಾಡಿರ್ತಾರೆ. ಅಂದ್ರೆ ನನ್ನ ಕೈಲಿ ಏನ್ ಮಾಡಕ್ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದ್ ಬಿಟ್ಬಿಟ್ಟು ನಾನು ಇವಾಗ್ಲೂ ನಾನು ಇದೇ ಹೇಳೋದು, ಅಂದ್ರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯ್ತು. ಅದಕ್ಕೆ ಅಂತಾನೆ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನ ದಾಟ್ಕೊಂಡೇ ಬರ್ಬೇಕು ನಾವು. ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಸಿಗಾಕೊಂಡಾಗ ನಿಮ್ಗೆ ಹೆಂಗ್ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗ್ ಕೋಪ ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ತರ ಸಿಚುವೇಶನ್ ಹಿಂಗ್ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು.